ಕಾಗವಾಡ ಮತಕ್ಷೇತ್ರದ ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ನಾನು ಸೋಮಯ್ಯ ಮಠಪತಿ ವಿಚಾರವಂತರ ವೇದಿಕೆಯ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ. ನಾಳೆ ಸೋಮವಾರ 3/8/2026 ಕಾಗವಾಡ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಕೆಳೆಗಾಂವ್ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ರೈತ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದೊಳಗ ಸಾಕಷ್ಟು ಅಧಿಕಾರಿಗಳು ಭಾಗವಹಿಸಾಕತ್ತಾರೆ ನೀರಾವರಿಗೆ ಸಂಬಂಧಪಟ್ಟಂತೆ. ಇದರ ಉದ್ದೇಶ ಇಷ್ಟ, ಕಾರ್ಯಕ್ರಮದ ಬಹುದಿನಗಳಿಂದ ಬಹಳಷ್ಟು ಸಮಸ್ಯೆಗಳಿಂದ ಬಳಲುತ್ತಿರುವಂತಹ ಬಸವೇಶ್ವರ ಯಾತ್ ನೀರಾವರಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾವ ವಿಷಯಗಳ. ಆದ ಕಾರಣ ಸಾಕಷ್ಟು ಆ ಭಾಗದ ಜನ ಯಾರ್ಯಾರಿಗೆ ಯಾವ್ಯಾವ ಸಮಸ್ಯೆ ಐತಿ, ಏನು ನಿಮ್ಮ ವಿಚಾರಧಾರೆಗಳದಾವು, ಅದನ್ನ ನಾಳೆ ದಿವಸ ರೈತ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿ ಆದಷ್ಟು ಪರಿಹಾರವನ್ನ ಕಂಡುಕೊಳ್ಳತಕ್ಕಂತ ನಿಟ್ಟಿನಲ್ಲಿ ತಾವು ಪಾಲ್ಗೊಳ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಅಧಿಕಾರಿಗಳಾದಂತ ಹುಣಸಿಕಟ್ಟೆ ಸಾಹೇಬರು ಬೆಂಗಳೂರಿಗೆ ಹೊಂಟಾರ. ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, MD ಮೀಟಿಂಗ್ ಐತೆ ಅಂದರು. ಆಯ್ತು, ಹೋಗಿ ಬರ್ರಿ. ಆದ್ರೆ ಹುಣಸಿಕಟ್ಟೆ ಸಾಹೇಬ್ರೆ, ನೀವು ಬಹಳ ಒಳ್ಳೆ ಆಫೀಸರ್ ಇದ್ರಿ, ಶಾಣ್ಯರ್ ಇದ್ರಿ. ನಿಮ್ಮಂತ ಶಾಣ್ಯ ಮನುಷ್ಯನ ಅಲ್ಲಿ ಕಳಿಸ್ರಿ. ಯಾಕಂದ್ರೆ ರೈತರ ಪ್ರಶ್ನೆಗೆ ಉತ್ತರ ಕೊಡುವಂತ ಇರ್ಬೇಕ. ಮತ್ ಕೇಳೋಣ ಹೂನ್ರಿ ಹಾನ್ರಿ ಅವಾಗ ನಾವು ಕತಿ ಹೇಳಿ ಕೇಳುದಾದ್ರೆ ಕಳಿಸ್ಬೇಡ್ರಿ. ಯಾಕಂದ್ರ 10ನೇ ತಾಲೂಕ್ ಪಂಚಾಯತಿ ಆಫೀಸಿನಾಗ ಒಬ್ಬ TPO ಸಾಹೇಬ್ರ ಇದಾರ ನೋಡ್ರಿ. ಯಾನಾರಿ ಹೇಳೋಣ ಸಾಹೇಬ್ರ ಹಿಂಗತ್ರಿ, ಮತ್ ಅವ್ರ PDO ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ, ಮತ್ ನಿಮ್ ಆಫೀಸ್ ಹಿಂಗೈತಿ. ಹೌದ್ರಿ ಸಂಬಳ ಅವ್ರ. ಯಾಕಂದ್ರ ಅವ್ರ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾಹಿತಿ ಇಲ್ಲ. ಮತ್ ಅಂತ ಆಫೀಸರ್ಗಳು ನಿಮ್ಮಲ್ಲಿ ಇರ್ಬೋದ್ ಯಾಕ ಇಲ್ಲ ಯಾಕ ನಮಗ್ ಗೊತ್ತಿಲ್ಲ. ಆದ ಕಾರಣ ನೀವು ಒಳ್ಳೆ ಆಫೀಸರ್ ಇದ್ರಿ, ರೆಸ್ಪಾನ್ಸ್ ಮಾಡ್ತೀರಿ. ಅಂತ ಜ್ಞಾನವುಳ್ಳಂತ ಆಫೀಸರ್ನ ನಾಳೆ ಕೆಳಗಾಂವ್ ಗ್ರಾಮಕ್ಕೆ ಕಳಿಸ್ರಿ. ಒಳ್ಳೆ ವಿಚಾರಗಳನ್ನ ರೈತರು ಹಂಚ್ಕೊಳ್ಳೋರಿದಾರ. ಅದಕ್ಕೆ ಏನ್ ಬೇಕು ಪೂರ್ವ ತಯಾರಿ, ನೀವು ಏನೇನ್ ಮಾಡ್ಯಾರಿ ಕೆಲಸ, ಏನೇನಿಲ್ಲ, ರೈತರು ಏನ್ ಪ್ರಶ್ನೆ ಕೇಳ್ತಾರಲ್ಲ ಉತ್ತರ ಕೊಡುವಂತ ಅಧಿಕಾರಿನ ಅಲ್ಲಿ ಕಳಿಸ್ರಿ. ಮತ್ ಒಂದ್ ವೇಳೆ ಅವ್ ಜೀಪ ಇರು ಎಲ್ಲ ನಿಮ್ಗದ ಪಾಣ್ಯಾರ ಮನಿಗೆ ಹೋಗ್ಲಕ್ಕಲ್ಲ, ರೈತರ ಸಲುವಾಗಿ ಅಡ್ಡಾಡ್ಲಕ್ ಕೊಟ್ಟೈತತ್ರನ. ನಾಳೆ ಯಾರೇ ಅಧಿಕಾರಿಗಳು ನೀರಾವರಿ ಆಫೀಸಿಂದ ಬರ್ಲಿಲ್ಲ ಅಂದ್ರ ಹುಣಸಿಕಟ್ಟೆ ಸಾಹೇಬ್ರ ನೇರವಾಗಿ ನಿಮ್ಗೆ ಹೇಳ್ತೀವಿ, MD ಸಾಹೇಬ್ರ ಇಲ್ಲಿ ಬರ್ತಕ್ಕ ಬಿಡಂಗಿಲ್ಲ. ಅರ್ಥ ಮಾಡ್ಕೊಡ್ರಿ, ಬಾಳ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇದೊಂದ್ ನಮ್ ವಿನಂತಿ.